ಇವರು 10 ಜನ ಬಿಡೋ ಜಾಗದಲ್ಲಿ 2 ಜನ ಬಿಟ್ಬಿಟ್ಟು 1 ತಿಂಗಳಲ್ಲಿ ಮಾಡೋ ಪ್ರಾಜೆಕ್ಟ್ನ ವರ್ಷ ಮಾಡಂಗಿದ್ದಾರೆ. ಇದರಿಂದ ಜನ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ಬೆಂಗಳೂರು ಚೆನ್ನೈ ಹೆದ್ದಾರಿ ಆಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 44 ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಿಂದ ಹೊಸೂರುವರೆಗೆ 3 ಅಂಡರ್ ಪಾಸ್ ಕಾಮಗಾರಿಗಳು ನಡೆಯುತ್ತಿವೆ. ಈ ಹಳೆ ಚಂದಾಪುರ ರೈಲ್ವೆ ಬ್ರಿಡ್ಜ್ಗೆ ಹೊಂದಿಕೊಂಡಿರುವಂತಹ ಈ ಒಂದು ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಹೆದ್ದಾರಿಯೇ ಕುಸಿದಿರುವಂತಹ ಘಟನೆ ನಡೆದಿದೆ. ಇದು ಹೆದ್ದಾರಿಗಳ ಕಾಮಗಾರಿಯ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ಇನ್ನು ಈ ಒಂದು ಹೆದ್ದಾರಿಯಲ್ಲಿ ಯಾವಾಗಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿನ ವಾಹನಗಳು ಸಂಚರಿಸುತ್ತವೆ. ಹಾಗಾಗಿ ಆ ಒಂದು ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ 3 ಅಂಡರ್ ಪಾಸ್ಗಳು ನಿರ್ಮಾಣ ಆಗ್ತಾ ಇದೆ. ಕುಂಟುತ್ತಾ ತೆವಳುತ್ತಾ ಈ ಒಂದು ರಸ್ತೆ ಕಾಮಗಾರಿಗಳು ನಡೆಯುತ್ತಿವೆ. ಇದರ ಮಧ್ಯೆ ಇದ್ದಕ್ಕಿದ್ದಂತೆ ಮುಂಜಾನೆ 3 ಗಂಟೆಯ ಸಂದರ್ಭದಲ್ಲಿ ರಸ್ತೆ ಕುಸಿದಿದ್ದರಿಂದ ಬೆಳಗ್ಗೆ ಲಕ್ಷಾಂತರ ಸಂಖ್ಯೆಯಲ್ಲಿನ ವಾಹನಗಳು ಬಂದಂತಹ ಸಂದರ್ಭದಲ್ಲಿ 6 ಲೇನ್ಗಳಿದ್ದಂಥ ರಸ್ತೆ ಕೇವಲ 2 ಲೇನ್ಗಳಾದಾಗ ಸಹಜವಾಗಿ ರಸ್ತೆ ಸಂಚಾರ ವಾಹನ ದಟ್ಟಣೆ ಹೆಚ್ಚಾಗಿತ್ತು. ಇದರಿಂದ ಜನ ಹೈರಾಣಾಗಿದ್ದರು. ಕಿಲೋಮೀಟರ್ ಗಟ್ಟಲೆ ಒಂದು ಕಡೆ ಟ್ರಾಫಿಕ್ ಜಾಮ್, ಮತ್ತೊಂದು ಕಡೆ ಕಚೇರಿಗಳಿಗೆ ಮತ್ತು ಶಾಲೆಗಳಿಗೆ ಹೋಗುವಂಥ ಮಕ್ಕಳು ಈ ಒಂದು ರಸ್ತೆ ಸಂಚಾರದ ದಟ್ಟಣೆಯಿಂದಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಒಂದು ವಾಹನ ದಟ್ಟಣೆಯ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಹಾಗೆ ಈ ಒಂದು ಹೇಗೆ ರಸ್ತೆ ಅಂದ್ರೆ ಹೆದ್ದಾರಿಯೇ ಕುಸಿದಿದೆ ಎನ್ನುವಂತ ದೃಶ್ಯಗಳನ್ನ ನೋಡೋಣ ಬನ್ನಿ. ಒಂದು ಕಡೆ ರಿಟರ್ನಿಂಗ್ ವಾಲ್ ಅನ್ನ ಹಾಕಲಾಗಿದೆ, ಅಂದ್ರೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರು. ಮತ್ತೊಂದು ಕಡೆಗೆ ಈ ಒಂದು ಹೆದ್ದಾರಿಯೇ ಕುಸಿದಿದೆ. ಕಾರಣ ಈ ಒಂದು ಕಾಮಗಾರಿಯ ಸ್ಥಳಕ್ಕೆ ಹೊಂದಿಕೊಂಡಿರುವಂತಹ ಸ್ಥಳಗಳಿಂದ ಒಳಚರಂಡಿಯ ನೀರನ್ನ ನೇರವಾಗಿ ರಸ್ತೆಗೆ ಹರಿಬಿಟ್ಟಿರೋದ್ರಿಂದ ಈ ಒಂದು ನೀರಿನ ಕೊರತದಿಂದಾಗಿ ರಸ್ತೆ ಕುಸಿದಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಾಹನ ದಟ್ಟಣೆ ಮತ್ತು ರಸ್ತೆ ಕುಸಿದಿರುವಂತಹ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಹೀಗೆ ರಸ್ತೆಯ ಮೇಲೆಯೇ ಅಂದ್ರೆ ರಸ್ತೆಗೆ ಹೊಂದಿಕೊಂಡಿರುವಂತಹ ಈ ಒಂದು ಜಾಗದಲ್ಲಿ ಒಳಚರಂಡಿಯ ನೀರು ಹರಿಯುತ್ತಿರುವಂತಹ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಒಂದು ವಾಹನ ದಟ್ಟಣೆಯಿಂದಾಗಿ ಜನ ಹೈರಾಣ ಆಗಿರುವಂತದ್ದನ್ನ ನೋಡೋಣ ಬನ್ನಿ. ಇನ್ನು ಈ ಒಂದು ವಾಹನ ದಟ್ಟಣೆ ಅಂದ್ರೆ ಈ ಒಂದು ಹಳೆ ಚಂದಾಪುರದಿಂದ ಅತ್ತಿಬೆಲೆಯವರೆಗೆ 3 ಅಂಡರ್ ಪಾಸ್ಗಳು ನಿರ್ಮಾಣ ಆಗ್ತಾ ಇದೆ. ಸುಮಾರು 120 ಕೋಟಿ ರೂಗಳಲ್ಲಿ ಈ ಒಂದು 3 ಅಂಡರ್ ಪಾಸ್ಗಳು ನಿರ್ಮಾಣವಾಗ್ತಾ ಇದೆ. ಆಮೆ ಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಕಾರಣ ಈ ಒಂದು ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಬೆಸ್ಕಾಂನವರು ವಿದ್ಯುತ್ ಕಂಬಗಳನ್ನ ತೆರವುಗೊಳಿಸ್ತಾ ಇಲ್ಲ, PWDನವರು ಕ್ಲಿಯರೆನ್ಸ್ ಕೊಡ್ತಿಲ್ಲ. ಹಾಗಾಗಿ ಮಂದಗತಿಯಿಂದ ಕಾಮಗಾರಿಗಳು ನಡೆಯುತ್ತಿವೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಇವರು 10 ಜನ ಬಿಡೋ ಜಾಗದಲ್ಲಿ 2 ಜನ ಬಿಟ್ಬಿಟ್ಟು 1 ತಿಂಗಳಲ್ಲಿ ಮಾಡೋ ಪ್ರಾಜೆಕ್ಟ್ನ ವರ್ಷ ಮಾಡಂಗಿದ್ದಾರೆ. ಇದರಿಂದ ಜನ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ಬೆಳಗ್ಗೆ ಸ್ಕೂಲ್ ಟೈಮಲ್ಲಿ 1 ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ ನಿಲ್ಲತ್ತೆ, ಕಡಿಮೆ ಅಂದ್ರೂ ಸಾವಿರಾರು ವೆಹಿಕಲ್ ನಿಲ್ಲತ್ತೆ. ಇದ್ರ ಬಗ್ಗೆ ಯಾರಿಗೆ ಮನವಿ ಕೊಡಬೇಕು, ಯಾರಿಗೆ ತಿಳಿಸ್ಬೇಕು ಅನ್ನೋದು ಗೊತ್ತಿಲ್ಲ. ದಯಮಾಡಿ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಿ ಜನಗಳಿಗೆ ಈ ತರ ತೊಂದರೆ ಆಗ್ತಿರೋದನ್ನ ಬಗೆಹರಿಸ್ಕೊಡ್ಬೇಕಂತ ದಯಮಾಡಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಇದು ರಸ್ತೆ ಅಗದಿರೋದು ಅರ್ಧಕ್ಕರ್ಧ ಕುಸ್ತೋಗಿದೆ. ಇದ್ರ ಬಗ್ಗೆ ತುಂಬಾ ಚಾನಲ್ ಅವರೆಲ್ಲ ಬಂದು ಇದನ್ನ ಎಪಿಸೋಡ್ ಮಾಡಿದ್ದಾರೆ, ಆದ್ರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಮೇನ್ ಕಾಂಟ್ರಾಕ್ಟರ್ ಯಾರಿಗೋ ಕೊಟ್ಟು ಸಬ್ ಕಾಂಟ್ರಾಕ್ಟ್ ಕೊಟ್ಟಿದಾರಾ ಅಥವಾ ಮೇನ್ ಕಾಂಟ್ರಾಕ್ಟ್ ಅವರೇ ಮಾಡ್ತಾ ಇದಾರಾ, ಇದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. ಇದು ನೋಡಿದ್ರೆ ಒಂದ್ ಕಡೆ ಇವಾಗ ಹಳೆ ಚಂದಾಪುರ ಹತ್ರ ರಸ್ತೆ ಕುಸ್ತಿದೆ, ಅಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿ ನೀರ್ ಬಂದಿದೆ, ನೀರ್ ಬಂದಾಗ ರಸ್ತೆ ಕುಸ್ತಿದೆ. ಇವಾಗ ಸೂರ್ಯ ಸಿಟಿಯಿಂದ 1-2 ಪೊಲೀಸ್ ಅವ್ರನ್ನ ಹಾಕಿದ್ದಾರೆ ನೋಡ್ಕೊಳಕ್ಕೆ. ಆದ್ರೆ ಜನ ಪರದಾಡ್ತಿರೋದನ್ನ ಸಮಸ್ಯೆನ ಬಗೆಹರಿಸೋರು ಯಾರು? ದಯಮಾಡಿ ಸರ್ಕಾರದವರು ಹಾಗೂ ನೆನ್ನೆ ಕುಸ್ತಿದೆ. ಪ್ಲಸ್ ಇದು ಮಾಡ್ತಾ ಇದಾರಲ್ಲ ಮಾಡ್ತಿರೋ ಪ್ರಾಜೆಕ್ಟ್ ನ ಇವ್ರು ಕೆಲಸದವ್ರು ಇಲ್ಲ. ಇವರು ಇಲ್ಲಿ 4 ಜನ, ಬಳಗಾರನಹಳ್ಳಿ ಹತ್ರ 4 ಜನ, ಎಷ್ಟೇನ್ ಹತ್ರ 4 ಜನ, ಈ ತರ ಬಿಟ್ಬಿಟ್ಟು ಇವತ್ ರಾತ್ರಿ ಇಲ್ಲೊಂದು ಅರ್ಧ ಮಾಡ್ತಾರೆ, ನಾಳೆ ರಾತ್ರಿ ಅಲ್ಲಿ ಅರ್ಧ ಮಾಡ್ತಾರೆ. ಈ ತರ ಮಾಡ್ತಾ ಇದಾರೆ. ಇವ್ರಿಗೆ ಮಾಡಕ್ ಆಗಲ್ಲ ಅಂದ್ರೆ ಯಾರಾದ್ರೂ ಒಳ್ಳೆ ಕಾಂಟ್ರಾಕ್ಟರ್ ಕೊಟ್ಬಿಟ್ಟು ಬೇಗ ಮಾಡೋ ತರ ಮಾಡ್ಕೊಡ್ಬೇಕು. ಒಂದು. ಎರಡನೇದಾಗಿ ಈ ತರ ಮಾಡಂಗಿದ್ರೆ ಮೆಟ್ರೋ ಪ್ರಾಜೆಕ್ಟ್ ಮಾಡಿದ್ರು ಬೊಮ್ಮಸಂದ್ರದಿಂದ ಸಿಟಿಗೆ, ಎಲ್ಲಿಗೆ ನಮ್ಮ ರಾಷ್ಟ್ರೀಯ ಕಾಲೇಜ್ ಗಂಟ ಮಾಡಿದ್ರು. ಅದನ್ನ ಅವರು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ರು. ಅಂತ ದೊಡ್ಡ ಪ್ರಾಜೆಕ್ಟ್. ಅಂತದ್ರಲ್ಲಿ ಇದೊಂದು ಸಣ್ಣ ಪ್ರಾಜೆಕ್ಟ್ ಮಾಡಕ್ಕೆ ಇವರು ಈ ತರ ತಿಂಗಳು ಗಟ್ಟಲೆ ಮಾಡ್ಕೊಂಡು ಈ ತರ ಮಾಡಿದ್ರೆ
ಇದ್ರ ಬಗ್ಗೆ ಯಾರು ಹೊಣೆ ಯಾರು? ಯಾರಾದ್ರೂ ಸತ್ತೋದ್ರೆ ಯಾರು ಕೇಳೋರು ಯಾರು? ದಯಮಾಡಿ ಈ ಪಬ್ಲಿಕ್ ಟಿವಿ ಅವರು ಇದನ್ನ ಸರ್ಕಾರಕ್ಕೆ ಈ ವಿಷಯನ ಮುಟ್ಟಿಸ್ಬಿಟ್ಟು ಸಾರ್ವಜನಿಕರಿಗೆ ಒಳ್ಳೇದಾಗೋ ತರ ಮಾಡ್ಕೊಡ್ಬೇಕು, ಹಾಗೂ ಟ್ರಾಫಿಕ್ ನ ಸರಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅವ್ಯವಸ್ಥೆಯ ಬಗ್ಗೆ ಮತ್ತಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಾವು ಡ್ರೈವರು, ಸ್ಕೂಲ್ ಡ್ರೈವರು, ಏನು 1-2 ಅವರ್ 3 ಅವರ್ ಆಗುತ್ತೆ ನಾವು ಸ್ಕೂಲ್ ಬರ್ಬೇಕಾದ್ರೆ. ಅಲ್ಲಿ ನಾವು ಹೆಚ್ಕೊಂಡ್ರೆ 7 ಗಂಟೆಗೆ ಹತ್ಸ್ಕೊಂಡ್ರೆ ಇಲ್ಲಿ ಬರೋದೇ 9-10 ಗಂಟೆ ಆಗುತ್ತೆ. ಪಾಪ 8:30ಗೆ ಸ್ಕೂಲ್ ಇರೋದು. ಈ ಏನೋ ರೋಡ್ ಮಾಡ್ತಾ ಇದಾರಂತೆ, ಏನ್ ಮಾಡ್ತಾವ್ರೋ ಗೊತ್ತಿಲ್ಲ. ನೆನ್ನೆ ರಾತ್ರಿ ಏನೋ ಕುಸ್ತು ಬಿದ್ದು ಹೋಗಿದೆ. ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಜಲ್ದಿ ಮಾಡ್ಬೇಕು ಈ ರೋಡ್ನ. ಇದೇನ್ ಸಮಸ್ಯೆ ಇದೆ ಎಲ್ಲ ಬಗೆಹರಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ರಾತ್ರಿ ಏನೋ 4 ಗಂಟೆ ಅಂತ ಅಂದ್ರು. ನಾವು ನೋಡಿದ್ವಿ, ಬಂದು ಎಲ್ಲ ಕುಸ್ಬಿಟ್ಟಿತ್ತು. ಏನ್ ಫುಲ್ ಟ್ರಾಫಿಕ್ ಜಾಮ್, ಹತ್ತಬೆಲ್ಲಿ ಗಂಟೆ ಟ್ರಾಫಿಕ್ ಜಾಮ್, ಈ ಕಡೆ ಹೆಬ್ಗೋಡಿ ಗಂಟೆ ಟ್ರಾಫಿಕ್ ಜಾಮು. ಯಾವ ತರ ಇದ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಇನ್ನು ಬೇಗ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಎಷ್ಟು ತಿಂಗಳಿಂದ ಮಾಡ್ತಾವ್ರೆ? 1 ವರ್ಷ ಆಯ್ತು ಸ್ವಾಮಿ, ಇನ್ನು ಏನ್ ಮಾಡಿಲ್ಲ ಇದು. ಅದೇನ್ ಮಾಡ್ತಾವ್ರೋ ಅಧಿಕಾರಿಗಳು, ಏನ್ ಮಾಡ್ತಾವ್ರೋ, ಜನಗಳು ಪಾಪ ಒಳ್ಳೆ ತೊಂದ್ರೆ ಆಗಿದೆ. ಈ ರೋಡಲ್ಲಿ ಓಡಾಡೋದಕ್ಕೆ ಹಿಂಸೆ ಆಗ್ತಾ ಇದೆ. ಅಂದ್ರೆ ಸಾಯ್ಬೇಕೋ ಬದುಕಬೇಕೋ ಗೊತ್ತಾಗಿಲ್ಲ. ರೋಡಾಗಿ ಹೋಗ್ಬೇಕು, 2 ವೀಲರ್ ಲಾರಿಗಳವ್ರು ಮೇಲೆ ಬರ್ತಾರೆ, ಕಾರ್ಗಳವ್ರು ಮೇಲೆ ಬರ್ತಾರೆ. ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಹಳೆ ಚಂದಾಪುರದಿಂದ ಅತ್ತಿಬೆಲೆಯವರೆಗೆ ಈ ಒಂದು ರಸ್ತೆಯಲ್ಲಿ ನರಕ ಸದೃಶವಾಗಿದೆ. ನಿತ್ಯವೂ ಕೂಡ ಸಂಚರಿಸುವಂತವರಿಗೆ ನರಕವೇ ಕಾಣಿಸಿದಂತಾಗಿದೆ. ಕೇವಲ 10-15 ನಿಮಿಷಗಳಲ್ಲಿ ಸಾಗಬೇಕಾಗಿರುವಂತಹ ಈ ರಸ್ತೆ ಗಂಟೆಗಟ್ಟಲೆ ಆಗ್ತಾ ಇದೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ಒಂದು ಹೆದ್ದಾರಿ ಪ್ರಾಧಿಕಾರದವರು ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಪರಿಹಾರಗಳನ್ನ ಕಂಡುಕೊಳ್ತಾರೆ ಎನ್ನುವಂಥದ್ದು ಕಾಲವೇ ನಿರ್ಧರಿಸಬೇಕಾಗಿದೆ.